ಅಮ್ಮು, ಇವತ್ ನಿನ್ ಹೆಸರನ್ನ ಅಲ್ಲಿಂದ ಇರೇಸ್ ಮಾಡೋಣ ಅಂದ್ರೆ ನನಗೆ ಉಸಿರಾಟದ ಪ್ರಾಬ್ಲಮೇ, ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ. ನನ್ನ ಈ ಪ್ರಾಬ್ಲಮೇ ನಿನ್ನ ಉಸಿರು ನಿಲ್ಸೋ ಚಾನ್ಸ್ ನ ಮಿಸ್ ಮಾಡಿಸ್ಬಿಡ್ತು. ಬೀಸೋ ದೊಣ್ಣೆಯಿಂದ ಏನಾದ್ರು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಆದ್ರೆ ನಾನ್ ಬೀಸೋ ದೊಣ್ಣೆನ ವಾಪಸ್ ಇನ್ನು ಸ್ಪೀಡಾಗಿ ಬೀಸ್ತೀನಿ. ಟಾರ್ಗೆಟ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಲೇ, ನಮ್ಮ ಮೇಡಮ್ ಅಂದ್ರೆ ಏನ್ ತಮಾಷೆನ? ನಿನ್ ತರ ರೌಡಿ ಆಗ್ತೀನಿ, ವಿಲನ್ ಆಗ್ತೀನಿ, ಡಾನ್ ಆಗ್ತೀನಿ ಅಂತ ಬಂದವ್ರನ್ನೆಲ್ಲ ಪಡೆದು ಬಿಸಾಕಿನ ರೌಡಿ ಬೇಬಿ ಆಗಿರೋದು. ಎಕ್ಸ್ಪೀರಿಯನ್ಸ್ ಇರೋರ್ ಮುಂದೆ ಇದೆಲ್ಲ ಯಾವ ಲೆಕ್ಕ? ಇವಳು ಅವತಾರ ನೋಡಿ ನಮ್ಗೆ ಭಯ ಆಗ್ತಿದೆ. ರೋಡಲ್ಲಿ ಯಾರ ಕೈಲೂ ಒದೆ ತಿಂದೆ ಸೇಫ್ ಆಗಿ ಮನೆ ಸೇರ್ಕೊಂಡಮ್ಮ ತಾಯಿ. ಸಾರ್ಥಕ್ ಸರ್, ಹಂಗೂ ಹಿಂಗೂ ನಾವ್ ಅಂದ್ಕೊಂಡಿದ್ ಕೆಲ್ಸ ಆಯ್ತು. ನಮ್ಮ ಪಾರಿವಾಳಗಳು ಏನ್ ಮಾಡ್ತಾ ಇದಾವೋ ಏನೋ, ಗಿಫ್ಟ್ ಕೊಡೋ ನೆಪದಲ್ಲಿ ಆ 2 ಪಾರಿವಾಳಗಳ ಮಧ್ಯೆ ನಾವು ಗೂಬೆಯಾಗಿ ಸೇರ್ಕೊಳ್ಳೋಣ ಬನ್ನಿ. ಆ ಗೂಬೆ ನೀವೇ ಆಗಿ, ನಾನಾಗಿ ಇರ್ತೀನಿ. ನಮ್ಮನೆಯವರು ನನಗೆ ಗಿಫ್ಟ್ ಕಳ್ಸಿದ್ದಾರೆ, ಅದೆಲ್ಲಾನು ಓಕೆ. ಅದಾಗ್ಲೇ ನೀನು ಗಿಫ್ಟ್ ನನ್ನ ಇಷ್ಟಪಡೋರು ಕಳ್ಸಿದ್ದಾರೆ ಅಂದಲ್ಲ, ಆ ಲಿಸ್ಟ್ ಅಲ್ಲಿ ನಿಮ್ ಮನೆಯವ್ರು ಕೂಡ ಇದ್ದಾರೆ. ಅವ್ರೇನ್ ಕಳ್ಸಿದ್ದಾರೆ? ಖಂಡಿತವಾಗ್ಲೂ ಕಳ್ಸಿದ್ದಾರೆ. ಆದ್ಯ ಹೇಳಿರೋ ಮಾತಿಗೆ ಸಾರ್ಥಕ್ ತಂದಿರೋ ಗಿಫ್ಟ್ ನೋಡಿದ್ರೆ ನೀನ್ ಕಳೆದೇ ಹೋಗ್ತೀನಿ. ಸಾರ್ಥಕ್, ಆದ್ಯ ಏನಂತ ಕಳ್ಸಿದಾಳೆ ಕೇಳಿಸ್ಕೊ. ಹ್ಯಾಪಿ ಬರ್ತ್ಡೇ ಅಮ್ಮು. ಗುಲಾಬ್ ಜಾಮೂನಿಂದಾನೆ ನೀವು ನಿಮ್ ಪ್ರೀತಿನ ಒಪ್ಕೊಂಡ್ರಿ. ಗುಲಾಬ್ ಜಾಮೂನ್ ಫ್ಯಾಮಿಲಿ ಪ್ಯಾಕ್ ತರನೇ ಮದ್ವೆ ಆಗಿದ್ದ 10 ವರ್ಷದೊಳಗಡೆ ಕ್ರಿಕೆಟ್ ಟೀಮು, ಫುಟ್ಬಾಲ್ ಟೀಮು, ವಾಲಿಬಾಲ್ ಟೀಮು ಯಾವ್ದೋ ಒಂದು ಕಟ್ಬಿಡಿ, ಓಕೆನಾ? ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಖುಷಿಯಾಗಿರು. 10 ವರ್ಷದಲ್ಲಿ ಇಷ್ಟೊಂದು ಮಕ್ಳು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ಬಿಡಿ. ದೇವ್ರು ಒಂದ್ಸಲ ಕೊಟ್ರೆ 2-3 ಒಟ್ಟೊಟ್ಟಿಗೆ ಕೊಟ್ಬಿಡ್ತಾನೆ. ಅವಳಿ ಜೋಳಿ ಒಂದ್ 2-3 ಟೈಮ್ ಆದ್ರೆ ಒಂದೇನು 2 ಟೀಮೇ ಮಾಡ್ಬೋದು. ಒಳ್ಳೇದಾಗ್ಲಿ, ಖುಷಿಯಾಗಿರಿ. ಎನಿವೇಸ್, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಖುಷಿಯಾಗಿರಿ, ನಗ್ತಾ ಇರಿ. ಮಜಾರಿ ಏನಂತೀಯ? ನನ್ಗೆ ಪ್ಲಾನ್ ಓಕೆ ಅನಿಸ್ತು, ನಿಂಗೆ ಓಕೆನಾ? ಹುಟ್ಟೋ ಮಕ್ಕಳು ಡೈಪರ್ ಚೇಂಜ್ ಮಾಡೋದು, ಸುಸ್ತು ಮಾಡಿಸಿ, ಸ್ನಾನ ಮಾಡಿಸಿ, ಗೊಣ್ಣೆ ಒರ್ಸೋ ಕೆಲಸ ಎಲ್ಲ ನೀನೇ ಮಾಡ್ತೀಯ ಅಂದ್ರೆ ಎತ್ಕೊಡಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲದಕ್ಕಿಂತ ತಮ್ಮ ಫ್ಯೂಚರ್ಗೆ ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ ನಮ್ ಬಾಸ್ನೇ ಬದಲಾಯಿಸ್ಬಿಟ್ರಿ. ಅವ್ರು ಚೆನ್ನಾಗಿರ್ಲಿ ಅಂತ ಬಯಸೋದ್ರಲ್ಲಿ ನಾನು ಮೊದಲನೇವನು. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನೀವು ನನಗೆ ಸ್ಪೆಷಲ್ ಅನ್ಸೋದು. ಅದಕ್ಕೆ ಈ ಗಿಫ್ಟ್. ಥ್ಯಾಂಕ್ ಯು ಕಾಂತ, ಥ್ಯಾಂಕ್ ಯು ಸೋ ಮಚ್.
ಏ ಅಮೂಲ್ಯ, ನನ್ ವೇದ್ನ ನೀನ್ ಹಾರಿಸ್ಕೊಂಡ್ ಹೋಗೋ ಪ್ಲಾನ್ ಮಾಡಿದ್ರು ನಾನೇ ದುಶ್ಮನಿ ಬೇಡ ಅಂತ ಸುಮ್ನಿದ್ದೀನಿ. ಆದ್ರೆ ನೀನು ನನಗ್ ಇಷ್ಟು ನೋವು ಕೊಟ್ಟ ಮೇಲೂ ನನಗ್ ಸುಮ್ನಿರಕ್ಕಾಗಲ್ಲ. ಈಗ ನೀನ್ ಅನುಭವಿಸ್ತೀಯ. ಕೆಲವೊಂದನ್ನ ಪಡ್ಕೊಳ್ಳೋದ್ರಲ್ಲಿ ಮಜಾ ಇರುತ್ತೆ, ಆದ್ರೆ ಇನ್ನು ಕೆಲವೊಂದನ್ನ ವಾಪಸ್ ಪಡ್ಕೊಳ್ಳೋದ್ರಲ್ಲಿ ತುಂಬಾ ಥ್ರಿಲ್ ಇರುತ್ತೆ. ಇನ್ಮೇಲೆ ನೀನು ಸರಿಯಾಗಿ ಅನುಭವಿಸ್ತೀಯ. ಇದು ಇನ್ನೊಂದು ಸ್ಪೆಷಲ್ ಗಿಫ್ಟ್ ಅಂದ ಲಾಸ್ಟ್ ಶಾರು. ಇದನ್ನ ಯಾರು ಕಳ್ಸಿರೋದು? ಇನ್ಯಾರು? ಸರ್ಲೆ ಬಾಬಾ ವಿಕ್ರಾಂತ್ ಅವನೇ ಕಳ್ಸಿರೋದು. ಹಾ, ಅನ್ಕೊಂಡೆ ಈ ಕೆಲ್ಸ ಬಾವಂದೆ ಅಂತ. ಹೌದು ಮೇಡಮ್, ವಿಕ್ಕಿ ಬಾಸ್ ಕಳ್ಸಿರೋ ಗಿಫ್ಟ್ ಎಲ್ಲರೂ ಕಳ್ಸಿರೋ ಗಿಫ್ಟ್ ಗಿಂತ ಡಿಫ್ರೆಂಟ್ ಆಗಿದೆ. ಬಾಸ್, ನೀವು ಆ ತಾಳಿನ ಮೇಡಮ್ ಕುತ್ತಿಗೆಗೆ ಹಾಕೋ ತರ ಒಂದು ಪೋಸ್ ಕೊಟ್ರೆ ಒಂದು ಫೋಟೋ ತೆಗಿತೀನಿ. Why not? Sure. ರೆಡಿ? ಓಕೆ ಬಾಸ್, ನೀವಿಬ್ರು ಎಂಜಾಯ್ ಮಾಡಿ, ಬೇಗ ಮದುವೆ ಆಗಿ ಆಮೇಲೆ ಒರಿಜಿನಲ್ ತಾಳಿ ಜೊತೆ ಇದೇ ತರ ಒಂದು ಫೋಟೋ ತೆಗಿತೀನಿ. ಸಾರ್ಥಕ್ ಸರ್, ನಮ್ಮ ಕೆಲಸ ಇಲ್ಲಿ ಮುಗೀತು ಅನ್ಸುತ್ತೆ, ನಾವಿನ್ನು ಹೊರಡೋಣ. ಇಲ್ಲ, ನಿಂತು ಕಣಿ ಕೇಳಿ ನಡ್ರಿ ಹೋಗೋಣ. ಬಾಯ್ ಬಾಯ್ ಬಾಯ್. ಡೋರ್ ಇಷ್ಟೊಂದು ಚೆನ್ನಾಗಿದೆ, ತುಂಬಾ ಆಂಟಿಕ್ ಆಗಿದೆ. ಇವತ್ತು ಇದು ಓಪನ್ ಇದೆ ಅಲ್ವಾ ಅಗ್ರಜ? ನಾವೆಲ್ಲರೂ ಬರ್ತೀವಿ ಅಂತ ಮುಂಚೆನೆ ಫೋನ್ ಮಾಡಿ ಹೇಳಿದ್ದೆ. ಓಪನ್ ಮಾಡಿರ್ತಾರೆ. ವೇದಾಂತು, ಯಾವ ಜಾಗನಪ್ಪ ಇದು? ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಬೆಳಬೆಳಗ್ಗೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದೆ. ಇಲ್ಲ ಅಂತದೇನು ವಿಶೇಷತೆ ಇದೆ? ನಾವಿಷ್ಟು ದೂರ ಬಂದಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಏನಾದ್ರೂ ವಿಶೇಷ ಇದ್ದೇ ಇರುತ್ತಪ್ಪ. ಮೊದ್ಲು ನೀವು ಜಾಗ ನೋಡಿ, ನಿಮ್ಗೆ ಇಷ್ಟ ಆದ್ರೆ ವಿಷಯ ಏನು ಅಂತ ನಾನು ಹೇಳ್ತೀನಿ. ನೀನ್ ಇಷ್ಟೆಲ್ಲ ಒಂದು ಗುಟ್ ಮಾಡ್ತಾ ಇದೀಯ ಅಂದಮೇಲೆ ಖಂಡಿತವಾಗಿಯೂ ಏನಾದ್ರೂ ಒಂದು ವಿಶೇಷ ಇದ್ದೇ ಇರಬೇಕು.
ಕಡಿಮೆ ವಿನೋದ್, ನಿನ್ ಕಾಲ್ಗೋಸ್ಕರನೇ ಕಾಯ್ತಾ ಇದ್ದೆ. ಮೇಡಮ್, ಎಲ್ಲರೂ ಸೇರಿ ಒಂದು ರೆಸಾರ್ಟ್ ಬಂದಿದ್ದಾರೆ. ಇವ್ರ ಜೊತೆ ಆ ಅಮೂಲ್ಯ ಅಪ್ಪ ಬೇರೆ ಇದ್ದಾರೆ. ಹೌದಾ? ಅವರೆಲ್ಲ ಅಲ್ಲೇನ್ ಮಾಡ್ತಾ ಇದ್ದಾರೆ? ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲ ಮೇಡಮ್, ಆದ್ರೆ ಅಮೂಲ್ಯ ಅಪ್ಪ ವೇದಾಂತನ ಕೇಳಿದ್ರು, ವೇದಾಂತ್ ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತ. ಆದ್ರೆ ವೇದಾಂತು ಅಮೂಲ್ಯ ಅಪ್ಪ ಏನು ಹೇಳಲ್ಲ. ಮೇಡಮ್, ನಾನು ಸ್ವಲ್ಪ ದೂರದಲ್ಲಿದ್ದೀನಿ, ಅವ್ರು ಏನ್ ಮಾತಾಡ್ತಿದ್ರು ಅಂತ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಎಲ್ರೂ ಏಕಾಏಕಿ ಒಂದೇ ಕಡೆ ಸೇರಿದ್ದಾರೆ ಅಂದ್ಮೇಲೆ ದೇರ್ ಈಸ್ ಸಮಥಿಂಗ್ ರಿಯಲಿ ಇಂಪಾರ್ಟೆಂಟ್. ಅದನ್ನ ನಾನು ತಿಳ್ಕೊಳ್ಳೇಬೇಕು. ಕೀಪ್ ಎನ್ ಐ ಆನ್ ದೆಮ್. ಸರಿ ಮೇಡಮ್. ಬಾ, ನನಗಂತೂ ಈ ಜಾಗ ಸಖತ್ ಇಷ್ಟ ಆಯ್ತು. ತುಂಬಾ ಸೂಪರ್ ಕಟ್ಟಿದಾರಲ್ಲ? ಅಣ್ಣ, ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಅದು ಅಲ್ಲದೆ ಆರ್ಟಿಸ್ಟಿಕ್ ಆಗಿದೆ. ವಾತಾವರಣ ಸೂಪರ್ ಆಗಿದೆ ಅಲ್ಲ? ಇದೆಲ್ಲ ಏನೂ ಇಲ್ಲ, ಇನ್ನು ಮುಂದೆ ನೋಡ್ತಾ ಹೋಗಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ 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 ಬನ್ನಿ. ಹೌದು ಬಾಸ್, ನನಗಂತೂ ನೀರ್ ನೋಡ್ತಾ ಇದ್ರಿ. ಬಾಸ್ 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 ಬಾಸ್, ಎಷ್ಟು ಚೆನ್ನಾಗಿದೆ. ಅಯ್ಯಯ್ಯೋ, ಯಾರಿಗಿಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಯ್ತು. ನನಗೂ ಮೊದ್ಲೇ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ರೆ ನನ್ನ ಮೀನು ಇಲ್ಲಿ ಕರ್ಕೊಂಡ್ಬಂದು ಅವಳ ಜೊತೆ ಮೀನು ಫ್ರೈ ತಿಂತ ಆಹಾ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀನು ತರ ಈಜಾಡ್ತಾ ಇದ್ದೆ. ಆ ದೇವ್ರಿಗೆ ನಿಮ್ ಕೋರಿಕೆ ಕೇಳಿಸ್ತು ಅನ್ಸುತ್ತೆ ಭಕ್ತ ಕಾಂತ. ನಿಮ್ ಕೋರಿಕೆ ಅಂತ ತಾತಾಸ್ತು. ಬೇಡ 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 ಸಾರ್ಥಕ್, ನನ್ನ ಅಪ್ಪನಿಗೆ ಜಾಗ ಇಷ್ಟ ಆಯ್ತಾ ಅಂತ ಅಷ್ಟೇ ಕೇಳಿದ್ದೆ. ಅವ್ರು ಅಮೂಲ್ಯನ್ ಕರ್ಕೊಂಡು ಹೊರಟೆ ಹೋದ್ರಲ್ಲ, ಅವರಿಬ್ರು ಏನ್ ಮಾತಾಡ್ತಿರ್ಬೋದು ಅಲ್ವಾ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಗ್ರಜ. ನನ್ನ ಪ್ರಕಾರ ನಾವು ಬರೋವಾಗ ಚಿಕ್ಕಪ್ಪನಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸಾರ್ಥಕ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಂಜು ಅಪ್ಪನಿಗೆ ಅಮೂಲ್ಯನ್ಗೆ ಈ ವಿಷಯದ ಬಗ್ಗೆ ನಾನೇನೂ ಹೇಳಲಿಲ್ಲ. ಯಾಕೆ ಸಾರ್ಥಕ್, ಏನಾದ್ರು ತಪ್ಪು ಮಾಡ್ದ? ಅದು ಹಾಗಲ್ಲ, ನೀವು ಇಲ್ಲಿ ಮದ್ವೆ ಇಟ್ಕೊಳ್ಳೋಣ ಅಂದ ತಕ್ಷಣ ಚಿಕ್ಕಪ್ಪ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು. ಈಗ ಮೋಸ್ಟ್ಲಿ ಅಮ್ಮು ಹತ್ರ ಅದೇ ವಿಷಯ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಇಲ್ಲಿ ಮದ್ವೆ ಇಟ್ಕೊಳಕ್ಕೆ ಮಾವ ಯಾಕೆ ಹೆಸಿಟೇಟ್ ಮಾಡ್ಬೇಕು ಬಾವ? ಇದು ದೊಡ್ಡ ರೆಸಾರ್ಟು, ಇಲ್ಲಿ ಮದ್ವೆ ಮಾಡ್ತೀವಿ ಅಂದ್ರೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನ ಅವ್ರ ಕೈಲಿ ಬೇರ್ ಮಾಡೋದಕ್ಕಾಗಲ್ಲ. ಈಗ ಅದೇ ವಿಷಯವಾಗಿ ಅಮ್ಮು ಹತ್ರ ಚರ್ಚೆ ಮಾಡ್ತಿರ್ತಾರೆ ಅಂತ ನನ್ಗಿಸ್. ಆ ಆಂಗಲ್ ಅಲ್ಲಿ ನೋಡಿದ್ರೆ ಬಾವ ಹೇಳಿದ್ದು ಕರೆಕ್ಟೇ ರಜಾ. ಮಾವ ಈಗ ಹೇಗೆ ಇದ್ರು ಮೊದಲನೇ ಮದುವೆ ಮಾಡಿ ಕಷ್ಟದಲ್ಲಿದ್ದಾರೆ. ಸಡನ್ ಆಗಿ ರೆಸಾರ್ಟಿಗೆ ಬಂದ್ಬಿಟ್ಟು ಇನ್ನೊಂದು ಮದುವೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡೇ ಮಾಡ್ತಾರಲ್ವಾ. ವಿಷಯ ಅದೇನೇ ಅಂದ್ರೆ ಅದು ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ನಾನು ಅವ್ರು ಬಂದು ಜಾಗ ನೋಡಿ ಇಷ್ಟ ಆಯ್ತಾ ಅಂತ ಅವ್ರ ಒಪಿನಿಯನ್ ಅಷ್ಟೇ ಕೇಳಿದ್ದು. ಮದುವೆ ಖರ್ಚು ಬಗ್ಗೆ ಅವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಮೂಲ್ಯನ ನನಗೆ ಕೊಟ್ಟರೆ ಸಾಕು. ಮದುವೆ ಅಷ್ಟು ಖರ್ಚನ್ನು ನಾನೇ ಹಾಕೊಂಡೆ. ಅವ್ರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೂಪರ್ ಬಾಸ್ ನೀವ್ ಇದನ್ನೇ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಎಕ್ಸಲೆಂಟ್ ಅಗ್ರಜ. ಮಿಡಲ್ ಕ್ಲಾಸ್ ಅಲ್ಲಿ ಹೆಣ್ಣೆತ್ತಿರೋರು ಎಲ್ಲರಿಗೂ ನಿನ್ನಂತ ಅಳಿಯ ಸಿಗ್ಬೇಕು. ಅವಾಗ ಅವ್ರ ತಲೆ ಭಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಮದ್ವೆ ಮ್ಯಾಟರ್ ಎಲ್ಲ ಜುಜುಬಿ ಅನ್ಸ್ಬಿಡುತ್ತೆ ಅವಾಗ. ಜಾಗನೇ ಇಷ್ಟು ದೊಡ್ಡದಾಗಿದೆ ಅಂದ ಮೇಲೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂದಂಗಾಯ್ತು. ಅಡುಗೆ ಅಲಂಕಾರ ಅದು ಇದು ಎಲ್ಲದಕ್ಕೂ ತುಂಬಾನೇ ಖರ್ಚಾಗುತ್ತೆ. ನೀವು ಮೊದಲೇ ಬಿಸ್ನೆಸ್ ಮ್ಯಾನು, ಇಷ್ಟು ದೊಡ್ಡ ಜಾಗದಲ್ಲಿ ಅಷ್ಟು ಅದ್ದೂರಿಯಾಗಿ ಒಂದೇ ಮದುವೆ ಮಾಡಿದ್ರೆ ಲಾಸ್ ಅಲ್ವಾ ಪಾಸ್? ಏನ್ ಲಾಸ್ ರೀ? ಮದ್ವೆಲಿ ಯಾರೀ ಲಾಭ ಮಾಡ್ತಾರೆ? ಆಗುತ್ತೆ ವಿಕ್ಕಿ ಬಾಸ್, ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಲಾಭ ಅಂತಲ್ಲ, ಒಂದೇ ಖರ್ಚಲ್ಲಿ 2 ಕೆಲಸ ಆದ್ರೆ ಒಂದಕ್ಕೊಂದು ಫ್ರೀ ಆದಂಗಲ್ವಾ? ಒಂದಕ್ಕೊಂದು ಫ್ರೀನಾ? ಏನ್ರಿ ಮಾತಾಡ್ತಿದ್ದೀರಾ ನೀವು? ದೊಡ್ಡ ಮದುವೆ ಖರ್ಚಲ್ಲಿ ಸಣ್ಣದಾಗಿ ಬಡವನ ಮದುವೆನೂ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕಾಚಾರ. ದೊಡ್ಡ ಮದುವೆ ಖರ್ಚಲ್ಲೇ ಸಣ್ಣ ಮದುವೆನೂ ಆಗೋಗುತ್ತೆ. ಬಾಕಿ ಇನ್ನು ಊಟ ತಿಂಡಿ ಎಲ್ಲ ದೊಡ್ಡ ಮದುವೆ ಸಣ್ಣ ಮದುವೆಗೂ ಬರುತ್ತೆ. ಒಂದೇ ಖರ್ಚಲ್ಲಿ 2 ಉತ್ಸವ ಆಗೋಗುತ್ತೆ. ಶ್ರೀಕಾಂತ, ನಿಮ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದೇನೋ ಬಡವ ಅಂದ್ರಲ್ಲ, ಯಾರ್ರೀ ಅದು? ನಾನೇ ಬಾಸ್. ಕಮ್ ಆನ್ ಬ್ರದರ್, ನಾನಿನಿಗೆ ಹೇಳ್ದೆ ಬಂದೆ ಅಂತ ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇದೆಯಾ? ಗಾಬರಿ ಆಗದೆ ಇರುತ್ತಾ ಅಹಲ್ಯ? ನಿನಗೆ ನಿನ್ನ ಹೆಲ್ತ್ ಬಗ್ಗೆ ಕೇರೇ ಇಲ್ಲ. ಯಾಕೆ ಅಷ್ಟು ಅರ್ಜೆಂಟ್ ಹೋದೆ? ಒಂದು ತುಂಬಾ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಆಯ್ತು ಬ್ರದರ್. ಏನಂತದ್ದು? ನನ್ ವೇದ್ನ ಫಾಲೋ ಮಾಡೋದ್ ಬಿಟ್ಟು ನನ್ಗೆ ಇನ್ನೇನ್ ಕೆಲಸ ಇರುತ್ತೆ ಹೇಳು? ಈಗ ಏನಾಯ್ತು ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ಯಾ? ಅಂತದ್ ಎಮರ್ಜೆನ್ಸಿ ಏನಿದೆ ಅಲ್ಲಿ? ಇದೆ ಬ್ರದರ್, ಖಂಡಿತ ಇದೆ. ಎಲ್ರು ಬಂದ್ಬಿಟ್ಟು ಒಂದ್ ರೆಸಾರ್ಟಿಗೆ ಸೇರ್ಕೊಂಡಿದ್ದಾರೆ. ಆಲ್ ಆಫ್ ಎ ಸಡನ್ ಏನು ರೀಸನ್ ಇಲ್ಲದೆ ಎಲ್ರು ಇಲ್ಲಿ ಯಾಕೆ ಸೇರ್ಕೊಂಡ್ರು ಅನ್ನೋದೇ ನನ್ನ ಕ್ವೆಶ್ಚನ್. ಅಷ್ಟೇ ಆಗಿರ್ತಿದ್ರೆ ನಾನು ತಲೆನೇ ಕೆಡಿಸ್ಕೊತಾ ಇರ್ಲಿಲ್ಲ. ಆದ್ರೆ ಆ ರೆಸಾರ್ಟ್ ಅಲ್ಲಿ ಅಮೂಲ್ಯ ಅವ್ರ ಅಪ್ಪನೂ ಇದಾರಂತೆ. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗೋದೇನಿದೆ ಅನ್ನೋದೇ ನನ್ನ ದೊಡ್ಡ ಡೌಟು. ಹೌದಾ? ಏನಿರ್ಬೋದು? ನನ್ನ ಪ್ರಕಾರ ಅವ್ರು ಎಲ್ರು ಅಲ್ಲಿ ಸೇರಿರೋದು ಮದ್ವೆ ಬಗ್ಗೆ ಪ್ಲಾನ್ ಮಾಡಕ್ಕೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಪ್ರತಿ ಹೆಜ್ಜೆ ಹಿಂದೆ ನಾನು ಕಣ್ಣಿಟ್ಟಿದ್ದೀನಿ ಅಂತ. ನಾನ್ ಸಾಯ್ದೆ ಬದುಕಿರೋದು ವೇದ್ನ ಮದ್ವೆ ಆಗೋದಿಕ್ಕೆ. ನಾನ್ ಸಾಯಕ್ಕೂ ಮುಂಚೆ ವೇದ್ನ ಮದ್ವೆ ಆಗೇ ಆಗ್ತೀನಿ. ಬಟ್ ನೀನು ಈ ಟೈಮಲ್ಲಿ ಹೊರಗಡೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅಹಲ್ಯ. ಟಿವಿಲಿ ಯಾವಾಗ ಬೇಕಾದ್ರೂ ಲಾಕ್ಡೌನ್ ಆಗ್ಬೋದು ಅಂತ ತೋರಿಸ್ತಿದ್ದಾರೆ. ಇಟ್ಸ್ ವೆರಿ ರಿಸ್ಕಿ. ಅವ್ರು ಅದನ್ನ ಲಾಸ್ಟ್ ಇಯರ್ ಇಂದಾನು ಹೇಳ್ತಾನೇ ಇದ್ದಾರೆ. ಲಾಕ್ಡೌನ್ ಆಗ್ಲಿ ಬಿಡು, ನನ್ ವೇದ್ ಜೊತೆ ನಾನು ಲಾಗ್ ಹಾಕೋದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಅಹಲ್ಯ, ಲಿಸನ್ ಟು ಮೀ. ನಿನಗೆ ಮೊದಲೇ ಹೆಲ್ತ್ ಸರಿ ಇಲ್ಲ, ಅದು ಅಲ್ಲದೆ ಬ್ರೀತಿಂಗ್ ಇಶ್ಯೂಸ್ ಇದೆ. ಹಾಗಿರುವಾಗ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ನೀನು ಈ ತರ ಆಚೆಗಡೆ ತಿರ್ಗಾಡೋದು ದೊಡ್ಡ ತಪ್ಪು. ಅರ್ಥ ಮಾಡ್ಕೊ. ಆದಷ್ಟು ಬೇಗ ಸೇಫ್ ಆಗಿ ಮನೆಗೆ ಬಂದ್ಬಿಡು. ನನ್ನ ಅಣ್ಣ ಆಗಿ ನಾನ್ ತಗೊಂಡಿರೋ ನಿರ್ಧಾರಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನೀನೇ ಹೆದರ್ತಿದ್ಯಲ್ಲ. ಸಾವಿನ ಮನೇಲಿ 2 ವರ್ಷ ಇದ್ ಬಂದಿರೋಳು ನಾನು. ನನಗೆ ಯಾವ ಭಯಾನೂ ಇಲ್ಲ. ನನ್ ಟಾರ್ಗೆಟ್ ಈಗ ವೇದ್. ನನಗೆ ಯಾವ ಡೌಟ್ ಕೂಡ ಇಲ್ಲ. ನೀನೀಗ ನನ್ನನ್ನು ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿ ಮತ್ತೆ ರಿಟರ್ನ್ ಕರೆಸ್ಕೊಳಕ್ ಟ್ರೈ ಮಾಡಿದ್ರೆ ಐ ಟೆಂಪ್ರವರಿಲಿ ಬ್ಲಾಕ್ ಯೋರ್ ನಂಬರ್. ಯು ಗಾಟ್ ಇಟ್?
ಮುಗೀತಾ ಈ ಮಾತುಕತೆ? ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿನ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳ ಅಮೂಲ್ಯ. ನಿನ್ಗೆ ನನ್ನ ಜೊತೆ ಮದ್ವೆ ಆಗೋದು ಇಂಪಾರ್ಟೆಂಟಾ ಅಥವಾ ಇದೇ ರೆಸಾರ್ಟ್ ಅಲ್ಲಿ ಮದ್ವೆ ಆಗೋದು ಇಂಪಾರ್ಟೆಂಟಾ? ಇದೆಲ್ಲ ಒಂದು ಕೇಳೋ ಪ್ರಶ್ನೆ ಅಮೂಲ್ಯ. ನಿನ್ನನ್ನು ಆಲ್ರೆಡಿ ನಾನು ಒಪ್ಕೊಂಡಾಗಿದೆ. ನಿನ್ನ ಮದ್ವೆ ಆಗೋದಕ್ಕಿಂತ ನನಗೆ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಹಾಗಾದ್ರೆ ಈ ರೆಸಾರ್ಟ್ ಅಲ್ಲೇ ಆಗ್ಬೇಕು ಅಂತ ನೀನ್ ಯಾಕೆ ಅಂದ್ಕೊಂಡೆ? ಇದು ಖಂಡಿತವಾಗ್ಲೂ ನನ್ನ ಹಠ ಅಂತೂ ಅಲ್ಲ. ಮದುವೆ ಅನ್ನೋದು ಪದೇ ಪದೇ ಆಗೋ ಕೆಲಸ ಅಲ್ಲ. ಒಂದು ಸಲ ತುಂಬಾ ಕ್ಲಾಸ್ ಆಗಿ ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿನ್ ತಲೆಯಲ್ಲಿ ಈ ಗ್ರ್ಯಾಂಡ್ ಮದ್ವೆ ಅದ್ದೂರಿ ಆಡಂಬ್ರಲ್ಲ ಯಾಕೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ಗಿದೆಲ್ಲ ಯಾವ್ದು ಇಷ್ಟ ಇಲ್ಲ ವೇದಾಂತ್. ನಿಂಗೆ ನಾನ್ ಬೇಕಾ ಅಥವಾ ಈ ಸಡಗರ ಬೇಕಾ ಅಂತ ನೀನೇ ಡಿಸೈಡ್ ಮಾಡಿ. ಯಾಕೆಂದ್ರೆ ನಮ್ಮ ಹತ್ರ ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ನಿನ್ ಕನ್ಸಿನ ತರ ಧಾಮ್ ಧೂಮ್ ಅಂತ ಮದುವೆ ಮಾಡೋ ಶಕ್ತಿ ಇಲ್ಲ.